ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 8,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಒಂದು ಬಂಪರ್ ಸಿಹಿ ಸುದ್ದಿ ಸದ್ಯಕ್ಕೆ ಬಂದಿದೆ. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಇನ್ನೂ ಕೂಡ ನಿಮಗೆ 8,000 ರೂಪಾಯಿ ಹಣ ಬಂದಿಲ್ವಾ? ಹಾಗಾದ್ರೆ ಯಾವಾಗ ಬರುತ್ತೆ? ಬಾಕಿ ಕಂತು ಹಣ ಯಾವಾಗ ಜಮೆ ಆಗುತ್ತೆ? ಎಲ್ಲಾ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಒಂದು ಹೊಸ ನಿಯಮದ ಬಗ್ಗೆನೂ ಕೂಡ ಅಪ್ಡೇಟ್ ತಿಳ್ಕೊಳ್ಳಿ. ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೆ ಹಣ ಬರುತ್ತಾ? ಹೌದು, ಡಿಜಿಟಲ್ ಕರೆನ್ಸಿ ಅಂತ ಹೊಸ ಯೋಜನೆ ಕೇಂದ್ರ ಸರ್ಕಾರದಿಂದ ಜಾರಿಗೆ ಬರ್ತಾ ಇದೆ. ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಮತ್ತೆ ಆಹಾರ ಸಬ್ಸಿಡಿ ಡಿಜಿಟಲ್ ಕರೆನ್ಸಿ ರೂಪದಲ್ಲಿ ಬರುತ್ತಾ? ಇದ್ರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಹೊಂದಿದವರು ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಬಂಪರ್ ಎರಡು ದೊಡ್ಡ ಸುದ್ದಿ ಅಂತಾನೆ ಹೇಳ್ಬಹುದು. ರಾತ್ರೋರಾತ್ರಿ ಹೊಸ ನಿಯಮಗಳು ಕೂಡ ಶುರುವಾಗ್ತಾ ಇದ್ದಾವೆ ರೇಷನ್ ಕಾರ್ಡ್ ಇದ್ದವರಿಗೆ. ಮತ್ತೆ ವೀಕ್ಷಕರೇ, ಬಸ್ ಸಂಚಾರ ಸಾರಿಗೆ ನೌಕರರು ಮುಷ್ಕರಕ್ಕೆ ಪ್ಲಾನಿಂಗ್ ಮಾಡಿದ್ದಾರೆ. ಹೌದು, ಮತ್ತೆ ಮಾರ್ಚ್ 2ನೇ ತಾರೀಕಿನ ನಂತರ ಮತ್ತೆ ಮುಷ್ಕರ ಶುರುವಾಗಬಹುದು. ಕರ್ನಾಟಕದಲ್ಲಿ ಮತ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ವೃತ್ತಿಯಾಗಬಹುದು. ನೀವು ಕೂಡ ಏನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಈ ಸುದ್ದಿ ನೀವು ಕೇಳಲೇಬೇಕು. ಮತ್ತೆ ಕೊನೆಯದಾಗಿ ಮತ್ತೆ ಚಂದ್ರಗ್ರಹಣ ವೀಕ್ಷಕರೇ. ಹೌದು, ಈ ವರ್ಷದ 2ನೇ ಗ್ರಹಣ ಸೂರ್ಯಗ್ರಹಣದ ನಂತರ ಈಗ ಚಂದ್ರಗ್ರಹಣ ಪ್ರಾರಂಭವಾಗ್ತಾ ಇದೆ. ಯಾವ ದಿನಾಂಕದಂದು ಚಂದ್ರಗ್ರಹಣ? ಮಾರ್ಚ್ ತಿಂಗಳಲ್ಲಿ. ಮತ್ತೆ ಏನ್ ಮಾಡ್ಬೇಕು ಗ್ರಹಣದ ಸಮಯದಲ್ಲಿ, ಏನ್ ಮಾಡಬಾರದು, ಗ್ರಹಣದ ಸಮಯ ಆದ್ರೂ ಏನು, ಮತ್ತೆ ಈ ಒಂದು ಗ್ರಹಣ ಭಾರತದಲ್ಲಿ ಗೋಚರವಾಗುತ್ತೋ ಇಲ್ವೋ, ಚಂದ್ರಗ್ರಹಣ ಹೇಗೆ ನಡೆಯುತ್ತೆ, ಎಲ್ಲಾ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಜನರಲ್ ನಾಲೆಜ್ ಕೂಡ ಸಿಗಲಿದೆ. ಮತ್ತೆ ವಾಟ್ಸ್ಆಪ್ ಬಳಕೆ ಮಾಡುವವರೆಗೂ ಕೂಡ ಇದೇ ಒಂದು ಮಾರ್ಚ್ 1ರಿಂದ ಹೊಸ ನಿಯಮಗಳು ಕೂಡ ಶುರುವಾಗ್ತಾ ಇದ್ದಾವೆ. ಹೌದು, ಎಲ್ಲಾ ಒಂದು ವಾಟ್ಸ್ಆಪ್ ಬಳಕೆದಾರರಿಗೂ ಕೂಡ ಇದೊಂದು ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು. ಕೇಂದ್ರ ಸರ್ಕಾರದ ನಿಯಮ ಜಾರಿಗೆ ಬರ್ತಾ ಇದೆ. ವಾಟ್ಸ್ಆಪ್ ಬಳಕೆ ಮಾಡೋರು ಇವರ ವಾಟ್ಸ್ಆಪ್ ಕೂಡ ಬಂದ್ ಆಗಬಹುದು. ಯಾರ ವಾಟ್ಸ್ಆಪ್ ಬಂದ್ ಆಗುತ್ತೆ? ಮತ್ತೆ ವಾಟ್ಸ್ಆಪ್ ಈಗಿನ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಕೂಡ ವಾಟ್ಸ್ಆಪ್ ಬಳಕೆ ಮಾಡ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ವಾಟ್ಸ್ಆಪ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಮೊದಲಿಗೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ನಿಮಗೆ ಬಂಪರ್ ಸಿಹಿ ಸುದ್ದಿ ಕೂಡ ಸದ್ಯಕ್ಕೆ ಬಂದಿರುವಂತದ್ದು. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಮೂಲಕ 26ನೇ ಕಂತು ಹಣ ಪಡೆದುಕೊಂಡಿದ್ರೆ ಹಾಗೂ 25, 26, 4,000 ರೂಪಾಯಿ ಹಣ ನಿಮಗೆ ಜಮೆ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೂ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ, ನಾವು ನಿಮಗೆ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೇವೆ. ಹೌದು, ಎಲ್ಲರೂ ಕೂಡ ಕಮೆಂಟ್ ಮಾಡಿ, ನಾವು ನಿಮಗೆ ಕಮೆಂಟ್ ಮೂಲಕ ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಕಮೆಂಟ್ ಬೇಗನೆ ಮಾಡಿ, ಹಾಗೆ ಲೈಕ್ ಕೂಡ ಮಾಡ್ತಾ ಇರಿ. ಗೃಹಲಕ್ಷ್ಮಿಯರಿಗೆ ಈಗ 26 ಕಂತು, ಹಾಗಾದ್ರೆ 52,000 ರೂಪಾಯಿ ಹಣ ಜಮೆ ಆಗಿದೆ ಅಂತ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಹೇಳಿಕೆ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಈ ಒಂದು ಯೋಜನೆ ಶುರುವಾಗಿ 30 ತಿಂಗಳಾಗಿದ್ದು 30 ಕಂತು ಬರಬೇಕಿತ್ತು. ಆದ್ರೆ ಇಲ್ಲಿವರೆಗೂ 26 ಕಂತು ಮಾತ್ರ ಹಾಕಿದ್ದೀರಂತ ವಿರೋಧ ಪಕ್ಷದವರು, ಬಿಜೆಪಿಯವರು, ಮಹೇಶ್ ತೆಂಗಿನಕಾಯಿ ಅವರು ಕೂಡ ಈಗಾಗಲೇ ಬಾಕಿ ಕಂತು ಇನ್ನು 4 ಕಂತು, ಹಾಗಾದ್ರೆ 8,000 ರೂಪಾಯಿ ಹಣ ಬಿಡುಗಡೆ ಮಾಡುವಂತೆ ಆಗ್ರಹ ಶುರು ಮಾಡಿದ್ದಾರೆ. 26 ಕಂತು ಎಲ್ಲಿವರೆಗೂ ಆಗಿದೆ ಅಂದ್ರೆ ವೀಕ್ಷಕರೇ, 24ನೇ ಕಂತು ಸೆಪ್ಟೆಂಬರ್ ತಿಂಗಳದ್ದು ಅಂತ ಹೇಳಲಾಗಿತ್ತು. ಹಾಗೆ 25ನೇ ಕಂತು ಹಾಗೂ 26ನೇ ಕಂತು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳದ್ದು ಅಲ್ಲ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅಂತಾನು ಕೂಡ ಘೋಷಣೆ ಮಾಡಲಾಗಿತ್ತು. ಇದಕ್ಕಂದ್ರೆ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಹಾಕಿರ್ಲಿಲ್ಲ. ಸೊ 25 ಕಂತು ಫೆಬ್ರವರಿ, 26 ಕಂತು ಮಾರ್ಚ್ ಅಂತಾನು ಕೂಡ ಲೆಕ್ಕ ಹಿಡಿಯಲಾಗಿದೆ. ಹಾಗಾದ್ರೆ 27ನೇ ಕಂತು ಸೆಪ್ಟೆಂಬರ್ ತಿಂಗಳು ಬಿಟ್ರೆ ಅಕ್ಟೋಬರ್ದು 27ನೇ ಕಂತು ಬರುತ್ತೆ. 28ನೇ ಕಂತು ಬಂದು ಅಕ್ಟೋಬರ್ ಮತ್ತು ನವೆಂಬರ್, ಅಂದ್ರೆ 27, 28, 29, 30. ಹಾಗಾದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ 4 ತಿಂಗಳದ್ದು 8,000 ರೂಪಾಯಿ ಹಣ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಪ್ರಶ್ನೆ ಕೂಡ ಈಗ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಎಲ್ಲಾ ಒಂದು ಕಂತನ್ನು ಕೂಡ ಹಂತವಾಗಿ ಕ್ಲಿಯರ್ ಮಾಡ್ತೀವಿ ಅಂತ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ಕಂತು ಕೂಡ ಕ್ಲಿಯರ್ ಆಗುತ್ತೆ, ಏನೂ ಕೂಡ ತೊಂದರೆ ಆಗಲ್ಲ. ಎಲ್ಲಾ ಒಂದು ಹಣವನ್ನು ಕೂಡ ಬ್ಯಾಲೆನ್ಸ್ ಕಂತನ್ನ ಎಲ್ಲಾ ಒಂದು ಕಂತನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಒಂದು ಭರವಸೆ ಕೂಡ ಇಲ್ಲಿ ಕೊಡಲಾಗಿದೆ. ಇನ್ನು ಮಾರ್ಚ್ ತಿಂಗಳಲ್ಲಿ ಬಜೆಟ್ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇದ್ದಾರೆ. ಹೌದು, ಇದೇ ಮಾರ್ಚ್ 6ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಈ ಬಾರಿ ಬಜೆಟ್ ನಲ್ಲಿ ಎಷ್ಟು ಅನುದಾನ ಬಿಡುಗಡೆ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಅದು ಕೂಡ ಕಾದು ನೋಡಬೇಕು. ಮತ್ತೆ ಒಟ್ಟು ಇಲ್ಲಿ 2 ಕೋಟಿಗೂ ಹೆಚ್ಚು ಒಂದು ಹಣ ಮೃತಪಟ್ಟವರ ಅಕೌಂಟ್ಗೆ ಹೋಗಿದೆ. ಹೀಗಾಗಿ ಗೃಹಲಕ್ಷ್ಮಿಯವರು ಇನ್ಮುಂದೆ ಲೈಫ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ಕೂಡ ಕಡ್ಡಾಯ. ಹಾಗಾದ್ರೆ ಜೀವಿತ ಪ್ರಮಾಣ ಪತ್ರ ಮುಂದಿನ ಬರೋ ದಿನಗಳಲ್ಲಿ ಅಪ್ಲೋಡ್ ಮಾಡೋದು ಕಡ್ಡಾಯ ಮಾಡಲಿದ್ದಾರೆ. ಇನ್ನು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ವೀಕ್ಷಕರೇ. ಏನಾಗಿದೆ ಅಂದ್ರೆ ಒಟ್ಟು 2 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಆದ್ರೆ ಅವರು ಮೃತಪಟ್ಟಿದ್ದಾರೆ, ಅಂದ್ರೆ ಸತ್ತವರ ಅಕೌಂಟ್ಗೂ ಕೂಡ ಹಣ ಹೋಗಿದೆ. ಹೀಗಾಗಿ ಸರ್ಕಾರ ಇದನ್ನ ತಡಿಬೇಕು. ಮತ್ತೆ ಮೃತಪಟ್ಟವರ ಅಕೌಂಟ್ ಇಂದ ಹಣ ವಾಪಸ್ ಸರ್ಕಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ವೀಕ್ಷಕರೇ, ಜೀವಿತ ಪ್ರಮಾಣ ಪತ್ರ ಅಪ್ಲೋಡ್ ಮಾಡೋದು ಕೂಡ ಮುಂದಿನ ಬರೋ ದಿನಗಳಲ್ಲಿ ಕಡ್ಡಾಯ ಮಾಡಲಿದ್ದಾರೆ. ಪ್ರತಿ ವರ್ಷ 1 ಬಾರಿ ಜೀವಿತ ಪ್ರಮಾಣ ಪತ್ರ ಅಪ್ಲೋಡ್ ಮಾಡೋದ್ರ ಮೂಲಕ ಯೋಜನೆ ರಿನಿವಲ್ ಮಾಡಿಸಬೇಕಾಗಿ ಬರಬಹುದು. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ ಡಿಜಿಟಲ್ ಕರೆನ್ಸಿ ರೂಪದಲ್ಲಿ
ಆಹಾರ ಸಬ್ಸಿಡಿ ನೀಡಲು ಕೇಂದ್ರ ಸರ್ಕಾರ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಪುದುಚೇರಿಯಲ್ಲಿ ಈಗಾಗಲೇ ಇದಕ್ಕೆ ಚಾಲನೆ ಕೂಡ ಕೊಡಲಾಗಿದೆ. ಹಂತ ಹಂತವಾಗಿ ದೇಶಾದ್ಯಂತ ಇದು ಜಾರಿಗೆ ಬರಬಹುದು. ಹೌದು ವೀಕ್ಷಕರೇ, ಪ್ರಧಾನಮಂತ್ರಿ ಅವರ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಫಲಾನುಭವಿಗಳಿಗೆ, ಹಾಗಾದ್ರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ನೇರವಾಗಿ ಸುರಕ್ಷಿತ ಡಿಜಿಟಲ್ ನಗದು ಒದಗಿಸುವ ಮೂಲಕ ಡಿಬಿಟಿ ವ್ಯವಸ್ಥೆಗೆ ಮೇಲ್ದರ್ಜೆಗೆ ಸಿಗಲಿದೆ. ವೀಕ್ಷಕರೇ, ಆರ್ಬಿಐ ಹೊಸದಾಗಿ ತಂದಿರೋ ನೂತನ ಡಿಜಿಟಲ್ ರೂಪಾಯಿ, ಹಾಗಾದ್ರೆ ಈ ರೂಪಾಯಿಯನ್ನ ಡಿಬಿಟಿ ಮೂಲಕ ಸಂಯೋಜಿಸಿ ಸಬ್ಸಿಡಿ ಹಣ ಯಾವುದೇ ಅಡಚಣೆ ಇಲ್ಲದೆ ಸುಗಮವಾಗಿ ಜನರನ್ನ ಈಗ ತಲುಪಲಿದೆ. ವೀಕ್ಷಕರೇ, ಜನರು ಪೌಷ್ಟಿಕಾಂಶದ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ಸರ್ಕಾರ ಆದ್ಯತೆ ನೀಡಿದ್ದು ಫಲಾನುಭವಿಗಳಿಗೆ ಸಿರಿಧಾನ್ಯಗಳನ್ನು ಕೂಡ ಪೂರೈಸಲಾಗುತ್ತೆ ಅಂತ ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ವೀಕ್ಷಕರೇ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತಾನು ಕೂಡ ಇದಕ್ಕೆ ಕರೀತಾರೆ, ಸಿಬಿಡಿಸಿ ಅಂತ. ಸಿಬಿಡಿಸಿ ಆಧಾರಿತ ಆಹಾರ ಸಬ್ಸಿಡಿ ವಿತರಣಾ ಯೋಜನೆಗೆ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಗುರುವಾರ ಚಾಲನೆ ಕೂಡ ಕೊಟ್ಟಿರುವಂತದ್ದು. ಹಾಗಾದ್ರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿಯಲ್ಲಿ ಆಹಾರ ಸಬ್ಸಿಡಿ ವಿತರಣೆಯಲ್ಲಿ ಈ ಯೋಜನೆ ಅತ್ಯಂತ ಪಾರದರ್ಶಕವಾಗಲಿದೆ. ಇದು ಡಿಜಿಟಲ್ ರೂಪಾಂತರದ ಮುಂದಿನ ಹಂತವಾಗಿದೆ. ಸರ್ಕಾರ ನೀಡುವ ಆಹಾರ ಮತ್ತು ಸೌಲಭ್ಯಗಳನ್ನ ಯಾವುದೇ ಸೋರಿಕೆ ಅಥವಾ ಭ್ರಷ್ಟಾಚಾರವಿಲ್ಲದೆ ನೇರವಾಗಿ ಫಲಾನುಭವಿಗಳನ್ನ ತಲುಪಬೇಕು ಎಂಬುದು ಪ್ರಧಾನಿ ಮೋದಿ ಅವರ ಪ್ರಮುಖ ಆಶಯವಾಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಿಪಿಎಲ್ ಕಾರ್ಡ್ ಇದ್ದವರಿಗೆ, ಅಂದ್ರೆ ಅನ್ನಭಾಗ್ಯ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ನೇರವಾಗಿ ಸುರಕ್ಷಿತ ಡಿಜಿಟಲ್ ನಗದು ಒದಗಿಸೋ ಯೋಜನೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಡಿಜಿಟಲ್ ಕರೆನ್ಸಿ ಮೂಲಕ ಆಹಾರ ಸಬ್ಸಿಡಿ ಈಗ ಜನರು ಪಡೆದುಕೊಳ್ಬಹುದು. ಮುಂದಿನ ಬರೋ ದಿನಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದನ್ನ ಜಾರಿಗೆ ತರಲಾಗುತ್ತೆ ಅಂತ ಹೇಳಿದ್ದಾರೆ. ಡಿಜಿಟಲ್ ಕರೆನ್ಸಿ ಮೂಲಕ ಆಹಾರ ಸಬ್ಸಿಡಿ ಕೊಡೋ, ಹಾಗಾದ್ರೆ ಇಂಡೈರೆಕ್ಟ್ ಆಗಿ ಆರ್ಬಿಐ ಘೋಷಣೆ ಮಾಡಿರುವ ಒಂದು ಯೋಜನೆ ಅಂತಾನೆ ಹೇಳ್ಬಹುದು. ಡಿಜಿಟಲ್ ರೂಪಾಯಿಯನ್ನ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಒಂದು ಡಿಬಿಟಿ ಮೂಲಕ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಮತ್ತೆ ವೀಕ್ಷಕರೇ, ಎರಡನೇದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಮುಂದಿನ ಬರೋ ದಿನಗಳಲ್ಲಿ ವೀಕ್ಷಕರೇ ಮತ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ವೃತ್ಯವಾಗಬಹುದು. ಮತ್ತೆ ಇಲ್ಲಿ ಸಾರಿಗೆ ನೌಕರರು ತಮ್ಮವನ್ನ ಮುಷ್ಕರವನ್ನ ಮಾಡಲಿದ್ದಾರೆ. ಇದೇ ಒಂದು ಮಾರ್ಚ್ 2ನೇ ತಾರೀಕಿನಿಂದ ಮತ್ತೆ ಮುಷ್ಕರಕ್ಕೆ ಪ್ಲಾನಿಂಗ್ ಮಾಡಲು ಸಭೆ ಕೂಡ ಕರೆದಿದ್ದಾರೆ. ಹೌದು, ಈಗಾಗಲೇ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯದ ಸಾರಿಗೆ ನೌಕರರು ಮಾರ್ಚ್ 2ನೇ ತಾರೀಕಿನಿಂದ ಒಂದು ಮುಷ್ಕರವನ್ನು ನಡೆಸಲು ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ. ಮತ್ತೆ ಸಾರಿಗೆ ಸಚಿವರು ಮಾರ್ಚ್ 2ರಂದು ಮಧ್ಯಾಹ್ನ ಮಾತುಕತೆ ಮಾಡಲು ಕೂಡ ನಿರ್ಧಾರ ಮಾಡಿದ್ದಾರೆ. ವೀಕ್ಷಕರೇ, ಈ ಹಿನ್ನೆಲೆ ಮಾರ್ಚ್ 2ನೇ ತಾರೀಕಿಗೆ ಒಂದು ದಿನ ಮುಷ್ಕರವನ್ನ ಕೈ ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಮಾರ್ಚ್ 2ನೇ ತಾರೀಕಿಗೆ ಮಾತುಕತೆಯಲ್ಲಿ ಏನಾಗುತ್ತೆ, ಸರ್ಕಾರ ಬೇಡಿಕೆಗೆ ಯಾವ ತರ ಸ್ಪಂದನೆ ಕೊಡುತ್ತೆ, ನಂತರ ಈ ಒಂದು ಬಂದ್ ಬಗ್ಗೆ, ಅಂದ್ರೆ ಸಾರಿಗೆ ವ್ಯವಸ್ಥೆ ಮುಷ್ಕರ ಬಗ್ಗೆ ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಸಾರಿಗೆ ನೌಕರರು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಅದೇ ತರ ಮಾರ್ಚ್ 2ನೇ ತಾರೀಕಿಗೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಈಗ ಮತ್ತೆ ಸಭೆಯನ್ನ ಮಾಡಲು ಮುಂದಾಗಿದ್ದಾರೆ. ಹೀಗಾಗಿ ಬೇಡಿಕೆಗಳಿಗೆ ಯಾವ ತರ ಈಡೇರಿಕೆಗೆ ಸ್ಪಂದನೆ ಕೊಡ್ತಾರೆ ಕಾದು ನೋಡಬೇಕು. ಮಾರ್ಚ್ 2ರ ನಂತರ ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾರ, ತಮ್ಮ ಮುಷ್ಕರವನ್ನ ಮುಂದೂಡಿಕೆ ಮಾಡ್ತಾರ, ಮುಷ್ಕರವನ್ನ ಕೈ ಬಿಡ್ತಾರ, ಎಲ್ಲಾ ಕೂಡ ಮಾರ್ಚ್ 2ನೇ ತಾರೀಕಿಗೆ 2 ಗಂಟೆ ನಂತರ ಒಂದು ಸಭೆ ಮುಗಿದ ಬಳಿಕ ಗೊತ್ತಾಗುತ್ತೆ ವೀಕ್ಷಕರೇ. ಸೊ ವೀಕ್ಷಕರೇ, ನೀವು ಕೂಡ ಏನಾದ್ರೂ ಬೇರೆ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ಮಾರ್ಚ್ ತಿಂಗಳಲ್ಲಿ ಯಾವಾಗ ಸಾರಿಗೆ ಸಂಚಾರ ಬಂದ್ ಆಗಬಹುದು, ಮತ್ತೆ ಸಾರಿಗೆ ನೌಕರರು ಏನು ನಿರ್ಧಾರ ತಗೋತಾರೆ ಅಂತ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ. ಚಂದ್ರಗ್ರಹಣ ವೀಕ್ಷಕರೇ, ಹೌದು, ಈ ವರ್ಷದ 2ನೇ ಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಅಂತಾನು ಕೂಡ ಹೇಳ್ಬಹುದು. ಬ್ಲಡ್ ಮೂನ್ ಅಂತ, ಲೂನಾರ್ ಎಕ್ಲಿಪ್ಸ್ ಅಂತಾನು ಕೂಡ ಇದಕ್ಕೆ ಕರೀತಾರೆ. ಇಲ್ಲಿ ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಈ ಸಮಯದಲ್ಲಿ ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುವ ಸೂರ್ಯನ ಬೆಳಕು ಚದುರಿ ಕೇವಲ ಕೆಂಪು ಬಣ್ಣದ ಕಿರಣಗಳು ಚಂದ್ರನ ಮೇಲೆ ಬೀಳುತ್ತವೆ. ಇದರಿಂದ ಚಂದ್ರನು ಕೆಂಪು ಬಣ್ಣದಲ್ಲಿ ಕಂಗೊಳಿಸುತ್ತಾನೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಭಾರತದಲ್ಲಿ ಗ್ರಹಣದ ಸಮಯ ಆದ್ರೂ ಏನು ವೀಕ್ಷಕರೇ? ಭಾರತದಲ್ಲಿ ಗ್ರಹಣ ಆರಂಭವಾಗೋದು ಮಧ್ಯಾಹ್ನ 3:20 ಪೂರ್ಣ ಗ್ರಹಣ ಆರಂಭವಾಗೋದು ಸಂಜೆ 4:34 ಮತ್ತು ಸಂಜೆ 5 ಗಂಟೆಯಿಂದ 5:25 ಗರಿಷ್ಠ ಹಂತದಲ್ಲಿ ಚಂದ್ರಗ್ರಹಣ ನಡೀತಾ ಇರುತ್ತೆ. ಪೂರ್ವ ಗ್ರಹಣ ಹಂತ ಅಂದ್ರೆ ಪೂರ್ಣದಲ್ಲಿ ಗ್ರಹಣ ಅಂತ್ಯವಾಗೋದು 5:33. ಗ್ರಹಣದ ಸಂಪೂರ್ಣ ಮುಕ್ತಾಯ ಸಂಜೆ 6:48 ಅಂತ ಹೇಳಲಾಗಿದೆ. ಮತ್ತೆ ಭಾರತದಲ್ಲಿ ಗ್ರಹಣ ಸಮಯ ಓಪನ್ ಆದಾಗ ಅಂದ್ರೆ 3:20 ಬಿಸಿಲು ಇರೋದ್ರಿಂದ ಚಂದ್ರಗ್ರಹಣ ಭಾರತದಲ್ಲಿ ಗೋಚರವಾಗೋದಿಲ್ಲ. ಆದ್ರೆ ಸಂಜೆ ಆಗ್ತಾ ಇದ್ದಂತೆ ಕೊನೆ ಹಂತದಲ್ಲಿ ಚಂದ್ರಗ್ರಹಣ ನಾವು ಭಾರತದಲ್ಲಿ ಕಾಣಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇಲ್ಲಿ ಭಾರತದಲ್ಲಿ ಪ್ರತಿ ವರ್ಷ ಪೂರ್ಣ ಚಂದ್ರಗ್ರಹಣ ಕಾಣಿಸೋದಿಲ್ಲ. ಕಳೆದ ಬಾರಿ ಕೂಡ ಇದೇ ತರ ಆಗಿತ್ತು. ಮತ್ತೆ ಈಗ ಪೂರ್ಣ ಚಂದ್ರಗ್ರಹಣ ನೋಡಲು ನಾವು ಜುಲೈ 2028 ಕಾಯಬೇಕಾಗುತ್ತೆ. ಇದೇ ಒಂದು ಮಾರ್ಚ್
3ನೇ ತಾರೀಕು ಮಧ್ಯಾಹ್ನ 3:20 ಸಂಜೆ 6:40 ಈ ಒಂದು ಗ್ರಹಣ ಇರಲಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ವಾಟ್ಸ್ಆಪ್ ಸಿಮ್ ಬೆಂಡಿಂಗ್ ವೀಕ್ಷಕರೇ, ಮಾರ್ಚ್ 1ರಿಂದ ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು. ನೀವು ಕೂಡ ವಾಟ್ಸ್ಆಪ್ ಬಳಕೆ ಮಾಡ್ತಾ ಇದ್ರೆ ಈ ಒಂದು ತಪ್ಪು ಮಾಡಿದರೆ ನಿಮ್ಮ ವಾಟ್ಸ್ಆಪ್ ಬಂದ್ ಆಗುತ್ತೆ ವೀಕ್ಷಕರೇ. ಆ ಒಂದು ಹೊಸ ನಿಯಮ ಏನಪ್ಪಾ ಅಂದ್ರೆ, ಹೊಸ ನಿಯಮದ ಪ್ರಕಾರ ಸಿಮ್ ಬೈಂಡಿಂಗ್ ನಿಯಮಗಳಲ್ಲಿ ಯಾವುದೇ ಸಡಿಲಿಕೆ ನೀಡಲಾಗುವುದಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಹಾಗಾದ್ರೆ ವಾಟ್ಸ್ಆಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಸ್ನ್ಯಾಪ್ ಚಾಟ್ ಅಂತ ತ್ವರಿತ ಸಂದೇಶ ಕಳಿಸೋ ಅಪ್ಲಿಕೇಶನ್ ಗಳಿಗೆ ಸಿಮ್ ಬೈಂಡಿಂಗ್ ಜಾರಿಗೆ ತರಲು ಈಗ ನಿರ್ದೇಶನ ಕೂಡ ಕೊಡಲಾಗಿದೆ. ಸಿಮ್ ಬೈಂಡಿಂಗ್ ಅಂದ್ರೆ ನೀವು ವಾಟ್ಸ್ಆಪ್ ಮತ್ತು ಸ್ನ್ಯಾಪ್ ಚಾಟ್ ನಂತ ಸಂದೇಶ ಕಳಿಸೋ ಅಪ್ಲಿಕೇಶನ್ ಗಳಿಗೆ ಬಳಸೋ ಒಂದು ಸಂಖ್ಯೆಗೆ ಸಂಬಂಧಪಟ್ಟ ಸಿಮ್ ಕಾರ್ಡ್ ನಿಮ್ಮ ಮೊಬೈಲ್ ಸಿಮ್ ಅಲ್ಲೇ ಇರಬೇಕು. ಒಂದು ವೇಳೆ ನೀವು ಏನಾದ್ರೂ ನಿಮ್ಮ ಮೊಬೈಲ್ ಇಂದ ಸಿಮ್ ತೆಗೆದು ಹಾಕಿದ್ರೆ ಅದಕ್ಕೆ ಲಿಂಕ್ ಇದ್ದ ವಾಟ್ಸ್ಆಪ್, ಟೆಲಿಗ್ರಾಮ್ ಮತ್ತು ಸ್ನ್ಯಾಪ್ ಚಾಟ್ ನಂತ ಸಂದೇಶ ಕಳಿಸೋ ಅಪ್ಲಿಕೇಶನ್ಗಳು ಕೂಡ ಬಂದ್ ಆಗುತ್ತೆ. ನಂತರ ನೀವು ಮತ್ತೆ ವಾಟ್ಸ್ಆಪ್ ಬಳಕೆ ಮಾಡ್ಬೇಕಂದ್ರೆ ಮತ್ತೆ ಆ ಒಂದು ನಂಬರ್ಗೆ ಲಿಂಕ್ ಇರೋ ವಾಟ್ಸ್ಆಪ್ ನಂಬರ್ ಇರೋ ಸಿಮ್ ಕಾರ್ಡ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಅವಾಗ ಮಾತ್ರ ವಾಟ್ಸ್ಆಪ್ ಓಪನ್ ಆಗುತ್ತೆ, ಇಲ್ಲವಾದಲ್ಲಿ ಓಪನ್ ಆಗಲ್ಲ. ಈ ತರ ಒಂದು ಹೊಸ ನಿಯಮ ಮಾರ್ಚ್ 1ರಿಂದ ಪ್ರಾರಂಭವಾಗ್ತಾ ಇದೆ. ಹೀಗಾಗಿ ಒಂದು ಕಡೆಗೆ ಮೊಬೈಲ್, ಒಂದು ಕಡೆಗೆ ವಾಟ್ಸ್ಆಪ್ ಬಳಕೆ ಮಾಡೋರಿಗೆ ಇದು ಶಾಕ್ ಕೊಟ್ಟಂತಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.